ಎಸ್ ಸರ್. ಎಸ್ ಸರ್. ಯಾವ ಕ್ಷೇತ್ರದಿಂದ ನಿಂತ್ಕೊಂತೀರಾ ಸರ್, ಈಗ ಬ್ಯಾಂಗ್ಳೂರು ಸೆಂಟ್ರಲಿಂದ ನಮ್ಮ ಚಿಕ್ಕಪೇಟೆ ಕ್ಷೇತ್ರದ ಜನ, ಬ್ಯಾಂಗ್ಳೂರು ಸೆಂಟ್ರಲ್ ಜನ ಎಲ್ಲ ಒಂದು 15 ದಿವಸದಿಂದ ಭಾಳ ಇಷ್ಟಪಟ್ಟು ಬಂದು ನೀವೇ ಕಂಟೆಸ್ಟ್ ಮಾಡಬೇಕು, ನಿಮ್ಮಂಥ ಲೀಡ್ರ್ ಬೇಕು ಅಂತೇಳ್ಬಿಟ್ಟು ಆ ಜನಗಳು ಆ ಪ್ರೀತಿ ತೋರಿಸಿ ನನಗೆ ಇದರಲ್ಲಿ ಐಡಿಯಾ ಇರಲಿಲ್ಲ. ತಿರ್ಗಾ ನಮಗೆ ಪೊಲಿಟಿಕ್ಸು ಸೆಟ್ ಆಗ್ತಾಯಿಲ್ಲ. MLC ನಿಂತಿದ್ದೀನಿ. MLCಯಲ್ಲಿ ಭಾಳ ಕಡಿಮೆ ಓಟಿಂದ 200 ಓಟಿಂದ ಯಾರು ಪ್ರೆಸೆಂಟು MLC ನಾರಾಯಣಸ್ವಾಮಿ ಅವರು ಬೇಡ ಅಂಥೇಳಿ ಆ ಕ್ಷೇತ್ರದಲ್ಲಿ ಗೆಲ್ಲಲ್ಲ, ನನಗೆ ಬೇಡ, ಬೇರೆ ಯಾರಿಗಾದ್ರು ಕೊಡಿ ಅಂತ MLC ನಾರಾಯಣಸ್ವಾಮಿ ಹೇಳಿದ್ದಕ್ಕೆ ನನಗೆ ಅಲ್ಲಿ ಕೊಟ್ಟರು. ಅಲ್ಲಿ ಬೇರೆ ಯಾರಾದಿದ್ರೆ ಅಷ್ಟು ಓಟ್ ತಗೊಳ್ತಾ ಇರಲಿಲ್ಲ. ಭಾಳ ಕಡಿಮೆ ಓಟಿಂದ ತೆಗೆದೆ. ಅದು BJP ಏರಿಯಾ, BJP ಕಾನ್ಸ್ಟಿಟ್ಯೂನ್ಸಿ. ಆಮೇಲೆ ಅದರಲ್ಲಿ ಸೋತಾದ್ಮೇಲೆ ಕೋಲಾರ್ಗೆ ಹೋದೆ. ಕೋಲಾರು ನಾವು ಹುಟ್ಟಿದೂರದು. ಕೋಲಾರಲ್ಲಿ ಕಂಟೆಸ್ಟ್ ಮಾಡೋಣ ಅಂತ ಹೋಗಿ ಅಲ್ಲಿ ಜನಸೇವೆ ಮಾಡಿದೆ. ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ. ಕಾಲೇಜ್ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ, ಮನೆಗಳಿಗೆ, ಮೆಡಿಸನ್ಗೆ, ಹೆಲ್ತ್ ಇಶ್ಯೂಗೆ ಎಲ್ಲ ಭಾಳ ದುಡ್ಡು, ಕೋಟ್ಯಾಂತರ ರೂಪಾಯಿ ಕೊಟ್ಟೆ. ಎಲೆಕ್ಷನ್ ಪರ್ಪಸ್ ಅಂತ ಇಲ್ಲ. ನಾನು ನಮ್ಮ ಚಾರಿಟೇಬಲ್ ಫೌಂಡೇಶನ್, ಉಮ್ರಾ ಚಾರಿಟೇಬಲ್ ಫೌಂಡೇಶನ್ ಅಂತಿದ್ದೆ. ಇದರಿಂದ ಭಾಳ ವರ್ಷದಿಂದ ನಾನು ಈ ಚಾರಿಟಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅಲ್ಲೂ ಭಾಳ ಕೆಲಸ ಮಾಡಿದೆ. ಮನೆಗೆ ಸ್ಕಾಲರ್ಶಿಪ್ ಕೊಟ್ಟೆ. 1 ಲಕ್ಷ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಲ್ಲಿ 2,000, 5,000 ಅಂತ ಕೊಟ್ಟಮೇಲೆ ಅಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈ ದೇಶಕ್ಕೆ ಅವ್ರ ದೇವರಂಥ ಮನುಷ್ಯ. ಅವರು ನಾನು ಕಂಟೆಸ್ಟ್ ಮಾಡ್ತಾಯಿದ್ದೀನಿ, ಅವ್ರು ಕಂಟೆಸ್ಟ್ ಮಾಡ್ತಾಯಿದ್ದೀರಿ ಅಂತ ಹೇಳ್ಬಿಟ್ಟು ಸುದ್ದಿ ಬಂದಿದ್ದಕ್ಕೆ ಈ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಸಿದ್ದರಾಮಯ್ಯ ಸಾಹೇಬರು ಬೇಕು ಅಂತೇಳ್ಬಿಟ್ಟು ಅಲ್ಲಿಂದ ನಾನು ಯಾರಿಗೂ ಕೇಳ್ದಂಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವಾಪಸ್ ಬಂದುಬಿಟ್ಟೆ. ಯಾರಿಗೂ ಹೇಳಲಿಲ್ಲ. ಇವಾಗ ಅಲ್ಲಿಂದ ಹುಟ್ಟಿದೂರದು. ಬೆಳೆದಿದ್ದೆಲ್ಲ ನಾವು ಬೆಂಗಳೂರು ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಖಾದರ್ ಶರೀಫ್ ಗಾರ್ಡನ್ಲಿ ನಮ್ಮ ಮನೆ ಇದೆ. 46/2 4th ಕ್ರಾಸಲ್ಲಿ ನಮ್ಮ ಮನೆ ಇದೆ. ಅಲ್ಲಿ ಯಾರು 4 ಟನ್ಸ್ ಯಾರೂ ಅಲ್ಲಿ ಗೆದ್ದಿಲ್ಲ. ನಮ್ಮ RV ದೇವರಾಜ್ ಅವರು 6 ಸಾರಿ ಅಲ್ಲಿ ಕಂಟೆಸ್ಟ್ ಮಾಡಿದ್ರು. 2 ಸಾರಿ ಗೆದ್ದರು, 4 ಸಾರಿ ಸೋತರು. ಅದು ಅಲ್ಲಿ ಆ ಕಾನ್ಸ್ಟಿಟ್ಯೂನ್ಸಿ ಅನಾಥವಾಗಿತ್ತು. ಯಾರೂ ಅಲ್ಲಿ ಕೇಳೋರು ಇರಲಿಲ್ಲ, ಲಾವಾರಿಸ್ ಆಗಿತ್ತು. ಸರಿ, ಅದು ಹುಡ್ಕೊಂಡು ಅಲ್ಲಿ ಹೋಗಿ ಅಲ್ಲಿ ಭಾಳ ಕೆಲಸ ಮಾಡಿದೆ. ಒಂದು 300 ಮನೆಗಳು ಕಟ್ಟಿಕೊಟ್ಟೆ. ಇವಾಗಲೂ ನಡೀತಾ ಇದೆ. 170 ಮನೆ ಕಟ್ಟಿದ್ದಾರೆ. ಇವಾಗಲೂ ಎಲೆಕ್ಷನ್ನಲ್ಲಿ ಸೋತಾಗಿನೂ ಇವತ್ತು ನನ್ನಲ್ಲಿ ಮನೆಗಳು ಕಟ್ತಾಯಿದ್ದೀನಿ. ಅದೇನೆಂದರೆ ನನಗೆ ಆ ಜನ ಪ್ರೀತಿ, ನಮ್ಮ ಅಕ್ಕ ತಂಗಿಗಳ ಪ್ರೀತಿ, ನಮ್ಮ ಅಣ್ಣ ತಮ್ಮಂದಿರ ಪ್ರೀತಿ, ನನ್ನ ತಾಯಿ ತಂದೆಗಳ ಪ್ರೀತಿಯಿಂದ ಇವತ್ತು ಎಲೆಕ್ಷನಲ್ಲಿ ಸೋತಾಗಿನೂ ನಾನು ಆ ಕೆಲಸ, ನಾನೇನು ಮಾತು ಕೊಟ್ಟಿದ್ದೀನಿ ಅದು ಮಾಡಿಕೊಡ್ತಾಯಿದ್ದೀನಿ. ಒಂದು. ಎರಡನೇದು, ಸ್ಕಾಲರ್ಶಿಪ್ಗಳು 5,000 ರೂಪಾಯಿ ಮಕ್ಕಳಿಗೆ ಸ್ಕೂಲ್ ಸ್ಕಾಲರ್ಶಿಪ್ ಅಂತ ಕೊಟ್ಟೆ. ಅದು ಎಲೆಕ್ಷನ್ ಪರ್ಪಸ್ ಅಲ್ಲ, ಅದು ನಾನು ಇವತ್ತು ಕೊಡ್ತಾಯಿದ್ದೀನಿ. ಇವತ್ತು ನನಗೆ ಎಲ್ಲ ಅಕೌಂಟ್ಗಳು ಫೀಸ್ ಮಾಡಿದ್ದಾರೆ. ಉಮ್ರಾ ಚಾರಿಟೇಬಲ್ ಫೌಂಡೇಶನ್ ಅಂತ ಅದು ಫೀಸ್ ಮಾಡಿದ್ದಾರೆ. ಅದರಲ್ಲಿ ಕೋಟ್ಯಾಂತರ ರೂಪಾಯಿ ನಾನು ಮಕ್ಕಳಿಗೆ ಸ್ಕಾಲರ್ಶಿಪ್ಗೆ ಕೊಟ್ಟಿದ್ದೀನಿ. ಅದ್ರ ಮೇಲೆ ಎನ್ಕ್ವೈರಿ ನಡೀತದೆ. ಎಲೆಕ್ಷನ್ ಪರ್ಪಸ್ಗೆ ನಾನು ಕೊಟ್ಟಿದ್ದೀನಿ ಅಂಥೇಳಿ ನನ್ನ ಮೇಲೆ EDಯಲ್ಲಿ ಎನ್ಕ್ವೈರಿ ನಡೀತಾ ಇದೆ, ಇನ್ಕಮ್ ಟ್ಯಾಕ್ಸಲ್ಲಿ ಎನ್ಕ್ವೈರಿ ನಡೀತಾ ಇದೆ, ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾವುದು ನಮ್ಮ ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ಎನ್ಕ್ವೈರಿ ನಡೀತದೆ, ಹಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ಗೆ ಎನ್ಕ್ವೈರಿ ನಡೀತಾ ಇದೆ. ಇದು ಏನಂದರೆ ನಾನು ಪವರಲ್ಲಿ ಇಲ್ದಿರೋ ಕಾರಣಕ್ಕೆ ಇದೆಲ್ಲ ತೊಂದರೆಗಳು ಬರುತ್ತೆ. ನಾನು ಒಂದು ಬಡವ್ರ ಕುಟುಂಬದ ಬಂದವನು. ಎಂಥ ಕುಟುಂಬದ ಬಂದಿದ್ದೀನಿ, ಊಟಕ್ಕೆ ಊಟ ಇಲ್ಲ ಅಂಥ ಕುಟುಂಬದಿಂದ ನಾನು ಬಂದು ಇಲ್ಲಿ
ಬೆಂಗಳೂರಲ್ಲಿ ಒಂದು 100 ಜನದಲ್ಲಿ ಟಾಪ್ 10ನಲ್ಲಿ ನಾನು ಒಬ್ಬನಾಗೇ ಇದ್ದೀನಿ. ನಾನು ಈ ರಾಜಕಾರಣ ಪೊಲಿಟಿಕ್ಸು ದುಡ್ಡು ಸಂಪಾದನೆ ಮಾಡೋಕ್ಕೆ ನಾನು ಮಾಡ್ತಾಯಿಲ್ಲ. ನಾನು ಜನ ಸೇವೆ ಮಾಡಬೇಕು. ನಾನು ಬಡವ್ರ ಕಷ್ಟ ನನಗೆ ಗೊತ್ತಿದೆ. ಅವ್ರಿಗೆ ಸಹಾಯ ಮಾಡಬೇಕು. ನನ್ನ ಕೈಯಲ್ಲಿ ಆಗೋದು ಸಹಾಯ ಮಾಡಬೇಕಂತ ನಾನು ಈ 2 ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ. 2 ಎಲೆಕ್ಷನಲ್ಲಿನೂ ನನಗೆ ಸುಳ್ಳು ಹೇಳೋಕ್ಕೆ ಬರಲ್ಲ, ಆ ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಬರಲ್ಲ. ರಾಜಕಾರಣಿ ನನಗೆ ಗೊತ್ತಿಲ್ಲ. ನಾನೇನು ಒಂದು ಸಾಧಾರಣವಾಗಿ ಒಂದು ಬಿಸ್ನೆಸ್ ಮ್ಯಾನ್ ಥರ ಟ್ರೀಟ್ ಮಾಡಿದ್ದೀನಿ ಅಂತ 2 ಸಲ ನಾನು ಫೇಲ್ ಆಗಿದ್ದೀನಿ. ಅದು ಇಂಡಿಪೆಂಡೆಂಟಾಗಿ ನಾನು ಯಾಕೆ ನಿಂತೋಗಿದೆ ಅಂದರೆ, ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಟಿಕೆಟ್ ಕೇಳಿದೆ. ನಾನು ಕಾಂಗ್ರೆಸ್ ಪಾರ್ಟಿ ನಮ್ಮ ಬ್ಲಡ್ಡಲ್ಲಿದೆ. ನಾವು 4 ತಲೆಮಾರಿಂದ ನಮ್ಮ ತಾತ ಮುತ್ತಾತ ನಮ್ಮ ತಂದೆ ನಾನು ಎಲ್ಲ ಕಾಂಗ್ರೆಸ್ ಪಾರ್ಟಿಗೆ ಸೇವೆ ಮಾಡಿದ್ದೀವಿ. ನಾನು ಕಾಂಗ್ರೆಸ್ ಪಾರ್ಟಿಗೆ ನಾನು ಇದು ಮಾಡಬೇಕು, ತೊಂದರೆ ಕೊಡಬೇಕು, ಅವ್ರು ಕೆಟ್ಟ ಹೆಸರು ತರಬೇಕು ಅಂತ ಇಲ್ಲ. ನನಗೆ ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ನನಗೆ ಅಂಡರ್ ಎಸ್ಟಿಮೇಟ್ ಮಾಡಿ ಟಿಕೆಟ್ ಕೊಟ್ಟಿಲ್ಲ. ಕೊನೆ ಪಕ್ಷದವರೆಗೂ ನಾನು ಕಾಲು ಕೈ ಹಿಡಿದೆ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಎಲ್ಲ ನಮ್ಮ ಪಾರ್ಟಿ MLAಗಳಿಗೆ, ಸುರ್ಜಿವಾಲಾಗೆ, ವೇಣುಗೋಪಾಲ್ ಸಾಹೇಬರಿಗೆ ಎಲ್ಲರ ಹತ್ರ ಹೋಗಿ ಮನವಿ ಮಾಡಿ ನಾನು ಕೇಪಬಲ್ ಆಗಿದ್ದೀನಿ. ಇವರು ಆರ್ ವಿ ದೇವರಾಜ್ ಕೊಟ್ಟರೆ ಈ ಸೀಟ್ ಗೆಲ್ಲಕ್ಕಾಗಲ್ಲ, ನನಗೆ ಕೊಡಿ, ನಾನು ಗೆದ್ದು ಬರ್ತೀನಿ, ನಾನು ಪಾರ್ಟಿ ಹೆಸರು ಪಾರ್ಟಿ ಗೌರವ ಇಟ್ಕೊಳ್ತೀನಿ, ಪಾರ್ಟಿಗೆ ಸೇವೆ ಮಾಡ್ತಾಯಿದ್ದೀನಿ, ನನ್ನದು ಜನ ನನ್ನ ಪರವಾಗಿದ್ದಾರೆ, ಜನ ನನಗೆ ಇಷ್ಟಪಡ್ತಾರೆ, ಅದಕ್ಕೆ ದಯವಿಟ್ಟು ನನಗೆ ಟಿಕೆಟ್ ಕೊಡಿ ಅಂತ ಎಷ್ಟೋ ನಾನು ಹೇಳಿದೆ, ಆದರೆ ಕೊಟ್ಟಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.